ಹಾಗಾಗಿ ನಾವು ಡಿ ಕೆ ಶಿವಕುಮಾರ್ ಅವರ ಆಯಾಮದ ಮುಖಾಂತರ ನೋಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಅಂದರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಜೊತೆಗಿದ್ದಾರೆ. ನಾಥ್ ವೆಲ್ಕಮ್ ಮಾಡ್ಕೊಳ್ತೀನಿ. ಅದೇ ರೀತಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ಜೊತೆಗಿದ್ದಾರೆ. ಆನಂದ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ ಕೆ ಶಿವಕುಮಾರ್ ಬಹಳಷ್ಟು ಪ್ರಯತ್ನ ಅವರ ಬಣದಿಂದ ಆಗ್ತಾನೇ ಇದೆ, ಬದಲಾವಣೆಗಳಾಗಬೇಕು, 2 ವರ್ಷಕ್ಕೆ ಬದಲಾವಣೆ ಅಂತ ಚರ್ಚೆಗಳಾಯಿತು, ಪ್ರಯತ್ನಗಳಾಯಿತು, 2.5 ವರ್ಷ ಆಯಿತು, ಈಗ 3 ವರ್ಷದ ಅಂಚಿನಲ್ಲಿ. ಈಗ ಆಗದಿದ್ರೆ ಮತ್ತೆ ಯಾವಾಗ ಬದಲಾವಣೆ ಅಂತ? ರಕ್ಷತ್, ನೋಡಿ, ಡಿ ಕೆ ಶಿವಕುಮಾರ್ ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರವೇ 2023 ಚುನಾವಣೆಯಲ್ಲಿ ಬಹಳ ಒಂದು ಜಿದ್ದಿನಿಂದ ರಿಸೋರ್ಸ್ ಮೊಬಿಲೈಸೇಷನ್ ಮಾಡಿ ಅವ್ರಿಗನ್ನಿಸ್ತಾ ಇತ್ತು ಸಿದ್ದರಾಮಯ್ಯನವ್ರು 1 ವರ್ಷ ಮುಖ್ಯಮಂತ್ರಿ ಆಗ್ಬೋದು, ಅದಾದಮೇಲೆ ನಾನು ಆಗ್ತೀನಿ. ಆದರೆ ಬಿಗಿಪಟ್ಟನ್ನು ಹಾಕಿದರೆ ಡೆಪ್ಯೂಟಿ CM KPCC ಪ್ರೆಸಿಡೆಂಟ್ ಉಳಿಸ್ಕೊಂಡು ಲೋಕಸಭಾ ಚುನಾವಣೆ ಆದಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅವ್ರ ಯೋಜನೆ ಆಗಿತ್ತು. ಅವ್ರಿಗೆ ಗೊತ್ತೈತಿ 23ರಲ್ಲಿ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ. ಆದರೆ ಬಿಗಿಪಟ್ಟನ್ನು ಹಾಕಿದ್ರಿಂದ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಎರಡನ್ನೂ ಕೂಡ ಹೈಕಮಾಂಡ್ ಕಂಟಿನ್ಯೂ ಮಾಡಿತು. ನಂತರ ಇಲ್ಲ 2-3 ವರ್ಷ ಅಂತ 2 ವರ್ಷ ಸಿದ್ದರಾಮಯ್ಯ, 3 ವರ್ಷ ಡಿ ಕೆ ಶಿವಕುಮಾರ್, ಈಗ ಹತ್ರ 3 ವರ್ಷ ಪೂರ್ಣಗೊಳ್ತಾ ಇದೆ. ಕಳೆದ ನವೆಂಬರ್ 20ರ ನಂತರ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅಗ್ರೆಸಿವ್ನೆಸ್ಸನ್ನು ತೋರಿಸ್ತಿದ್ದಾರೆ. ಇಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರಿ, ಆದರೆ ನೀವು ಅದನ್ನು ಈಡೇರಿಸ್ತಾ ಇಲ್ಲ. ಆದಷ್ಟು ಬೇಗ ನೀವು ಮುಖ್ಯಮಂತ್ರಿಗಳನ್ನು ದಿಲ್ಲಿಗೆ ಕರೆಸಿ, ನಾನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಗಾಂಧಿ ಕುಟುಂಬ, ಇಷ್ಟು ಜನರ ನಡುವೆ ಈ ಮಾತಾಗಿತ್ತು. ಇದನ್ನು ಈಡೇರಿಸಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಪದೇ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ನಾವು ನೋಡ್ತಾ ಇದ್ದೀವಿ, ವಿಚಿತ್ರ ಅಂದರೆ ನವೆಂಬರ್ವರೆಗೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನೆಲ್ಲವನ್ನು ಕೇಳ್ತಾ ಇತ್ತು. ಡಿ ಕೆ ಶಿವಕುಮಾರ್ ಅದನ್ನು ಅವ್ರಿಗೆ ಅರ್ಥ ಆಗಿದ್ದೇನು ಅಂದರೆ, ನಾನು ಹೇಳಿದ್ದನ್ನೆಲ್ಲವನ್ನು ಹೈಕಮಾಂಡ್ ಕೇಳ್ತಿದ್ದೆ, ನಾನೇ ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅಂತ. ಬಟ್ ಹೈಕಮಾಂಡ್ ಮನಸ್ಸಿನಲ್ಲಿ ಅದಿರಲಿಲ್ಲ. ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಉಳಿದೆಲ್ಲ ವಿಷಯಗಳಲ್ಲಿ ಡಿ ಕೆ ಶಿವಕುಮಾರ್ಗೆ ಪ್ರಾಧಾನ್ಯತೆ ನೀಡಿತ್ತು. ಮುಖ್ಯಮಂತ್ರಿ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರನ್ನು ಇಳಿಸುವ ತರಾತುರಿಯನ್ನು ಹೈಕಮಾಂಡ್ ನವೆಂಬರ್ನಿಂದಲೂ ತೋರಿಸ್ತಾ ಇಲ್ಲ. ಹೈಕಮಾಂಡ್ನ ಸ್ಟ್ಯಾಂಡ್ ಆಗಿರ್ತಕ್ಕಂಥದ್ದೇನು ರಕ್ಷತ್, ನೀವು ಮಾತಾಡ್ಕೊಳ್ಳಿ, ನಾವು ಇದರಲ್ಲಿ ಬೀಳಲ್ಲ ಅಂತ. ಹೈಕಮಾಂಡ್ ಏನು ಹೇಳ್ತಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ಯು ಕನ್ವಿನ್ಸ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಆದರೆ ಎಲ್ರಿಗೂ ಗೊತ್ತು ಸಿದ್ದರಾಮಯ್ಯನವ್ರು ಏನು ಕನ್ವಿನ್ಸ್ ಆಗಲ್ಲ. ಅವ್ರು ಯಾಕೆ ಡಿ ಕೆ ಶಿವಕುಮಾರ್ ಮಾತು ಕೇಳ್ತಾರೆ? ಅವರು ಹೈಕಮಾಂಡ್, ಇದು ಹೈಕಮಾಂಡಿಗೂ ಗೊತ್ತಿಲ್ವ, ಆಗಲ್ಲ ಅಂತ. ಮತ್ತು ಹೈಕಮಾಂಡ್ನಲ್ಲಿ ಏನಿದೆ ಅಲ್ಲಿ ಲೆಕ್ಕಾಚಾರವನ್ನು ನೀವು ಗಮನಿಸಿದ್ರೆ ನೋಡಿ, ಈಗ ಮೊನ್ನೆ ಆದರೂ ಬಿಹಾರದಲ್ಲಿ BJP ಒಬ್ಬ OBC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕೊಯ್ರಿ ಸಮುದಾಯಕ್ಕೆ ಸೇರಿದ ಹಿಂದುಳಿದ ವರ್ಗದ ನಾಯಕನನ್ನು ತಂದು, ಅದು ಸಮಾಜವಾದಿ ಹಿನ್ನೆಲೆಯವರೇ, ಅವರಂತಂದು ಮುಖ್ಯಮಂತ್ರಿ ಮಾಡ್ತು. ಒಂದು ವೇಳೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನು ತೆಗೆದು ನೀವು ಇಂಟರ್ಮೀಡಿಯರಿ ಸಮುದಾಯದ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿದರೆ BJP ಇಡೀ ದೇಶದಲ್ಲಿ ಡಂಗುರ ಹೊಡೆಯುತ್ತೆ. ನೋಡಿ, ಇದ್ದ ಕಾಂಗ್ರೆಸ್ನ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಂತ ತೆಗೆದ್ರು ಕಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡ್ತಾರೆ, ಹಿಂದುಳಿದ ವರ್ಗದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅನ್ನೋದು BJP ಅದನ್ನು ಟಾಮ್ ಹೊಡೆಯುತ್ತೆ. ಆ ಆತಂಕವೂ ಕೂಡ ಕಾಂಗ್ರೆಸ್ ಪಾರ್ಟಿಗಿದೆ. ಇನ್ನೊಂದು ಆತಂಕ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅಂತ. ಈಗ ನೋಡಿ, ಸಿದ್ದರಾಮಯ್ಯನವರು ಒಬ್ಬ ಸೀಸನ್ಡ್ ಪೊಲಿಟಿಕಲ್ ಪ್ಲೇಯರ್. ಅವರು ಯಾವಾಗ ಏನೇನು ಬುಟ್ಟಿಯಿಂದ ಹೊರಗೆ ತೆಗಿಬೇಕು ಅದನ್ನು ತೆಗಿತಾನೆ ಇರ್ತಾರೆ. ಡಿ ಕೆ ಶಿವಕುಮಾರ್ 2 ತೆಗೆದ್ರೆ ಅವ್ರು 10 ಪಟ್ಟುಗಳನ್ನು ಹಾಕ್ತಾ ಇರ್ತಾರೆ. ಹೀಗಿರುವಾಗ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರನ್ನು ಅಲುಗಾಡಿಸುವ ಸಾಹಸ, ಧೈರ್ಯ ಮಾಡುವ ಮನಸ್ಸು ಕೂಡ ಇದ್ದಂತಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಈಗೇನು ಹೇಳ್ತಿದ್ದಾರೆ, ಮೇ 4ರ ನಂತರ ನೀವು ಕೇರಳದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 3-4 ದಿನದಲ್ಲಿ ಎಲ್ಲವೂ ಪ್ರಕ್ರಿಯೆ ಮುಗಿದು ಹೋಗುತ್ತೆ. ನೀವು ಮೇ 10ರಿಂದ 12-15 ಒಳಗಡೆ, ಅವ್ರ ಬರ್ಡೇ ಇದೆ ಮೇ 15, ಅಷ್ಟರ ಒಳಗಡೆ ಮುಖ್ಯಮಂತ್ರಿಗಳನ್ನು ಕೂಡ ದಿಲ್ಲಿಗೆ ಕರೆಸಿ, ಮುಖ್ಯಮಂತ್ರಿಗಳು, ನಾನು ಮತ್ತು ಹೈಕಮಾಂಡ್ನ ನಾಯಕರು ಒಟ್ಟಿಗೆ ಕುಳಿತು ಈ ವಿಷಯವನ್ನು ಈಗ ಮಾತಾಡಬೇಕು. ನಾನು ನವೆಂಬರ್ನಿಂದ ಹೈಕಮಾಂಡ್ಗೆ ಕೇಳ್ಕೊಳ್ತಾ ಇದ್ದೀನಿ. ಅವ್ರದ್ದು ಡಿ ಕೆ ಶಿವಕುಮಾರ್ಗೂ ಕೂಡ ಇರ್ತಕ್ಕಂಥ ಆತುರ ಏನು, 28ರ ನಂತರ ಅಧಿಕಾರ ಬರುತ್ತೋ ಇಲ್ವೋ ಯಾರಿಗೂ ಗೊತ್ತು. ಪಾಲಿಟಿಕ್ಸ್ನಲ್ಲಿ ಹೇಳ್ಬೋದು ನೀವು 33ರವರೆಗೆ ನಾನೇ ಅಂತ, ಬಟ್ ಕರ್ನಾಟಕದ ಇತಿಹಾಸವನ್ನು ತೆಗೆದುಕೊಂಡ್ರೆ ಆಲ್ಟರ್ನೇಟಿವ್ ಇರುತ್ತೆ. ಮುಂದೆ ಏನಾಗುತ್ತೆ ಯಾರು ಗೊತ್ತು. ನಾಳೆ JDS ಜೊತೆ ಮಾಡಬೇಕಾದ ಪರಿಸ್ಥಿತಿ ಬಂತಪ್ಪ, ಡಿ ಕೆ ಶಿವಕುಮಾರ್ ಫಸ್ಟ್ ಆಟದಿಂದ ಔಟ್ ಆಗ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೂ ಒಂದು ಆತುರತೆ ಇದೆ, ಉಳಿದಿದ್ದ 2 ವರ್ಷ ನನ್ನ ಜೀವಮಾನದ ಕನಸು ಹತ್ತಿರ ಬರ್ತಾ ಇದೆ, ನನ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ. ಬಟ್ ಹೈಕಮಾಂಡ್ ಇವರೆಷ್ಟು ಆತುರರಾಗಿದ್ದಾರೋ
ಹೈಕಮಾಂಡ್ ಅಷ್ಟೇ ಕೋಲ್ಡ್ ಶೋಲ್ಡರನ್ನು ತೋರಿಸ್ತೀವಿ. ಎಸ್ ಆನಂದ್, ಇದು ನಿರ್ಣಾಯಕ ಹೋರಾಟಕ್ಕೆ ಸಿದ್ಧತೆನಾ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಇದ್ದು? ಎಸ್, ನಾವು ಗಮನಿಸಿದ ಹಾಗೆ ಡಿ ಕೆ ಶಿವಕುಮಾರ್ ಅಂತಿಮ ಸುತ್ತಿನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ನವೆಂಬರ್ 21ಕ್ಕೆ ತಮ್ಮ ಆಪ್ತರ ಮೂಲಕ ದೆಹಲಿಗೆ ಶಾಸಕರ ಪರೇಡ್ ಮಾಡಿಸಿ ಯಾರಿಗೆ ಯಾವ ಸಂದೇಶ ಕೊಡಬೇಕಾಗಿತ್ತು, ಯಾವ ರೀತಿ ಒತ್ತಡ ಹಾಕಬೇಕಾಗಿತ್ತು ಆ ಪ್ರಯತ್ನವನ್ನು ಮಾಡಿದರು. ಆದರೆ ಆರಂಭಿಕವಾಗಿರ್ತಕ್ಕಂಥ ಅವರ ಪ್ರಯತ್ನ ಅಷ್ಟು ದೊಡ್ಡ ಮಟ್ಟದ ಸಫಲತೆಯನ್ನು ಕಾಣಲಿಲ್ಲ. ಬೆಳಗಾವಿ ಅಧಿವೇಶನ ಆಗಲಿ ಅಂತಂದರು. ಬೆಳಗಾವಿ ಅಧಿವೇಶನ ಆದ ನಂತರ ಸಂಕ್ರಾಂತಿ ಅಥವಾ ಬಜೆಟ್ ಆದ ನಂತರದಲ್ಲಿ ಪಂಚರಾಜ್ಯಗಳ ಚುನಾವಣೆ, ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಅದು ಮುಂದಕ್ಕೆ ಹೋಗ್ತಾ ಇದೆ. ಇದರ ಮಧ್ಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ತನ್ನೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅವರು ತಮ್ಮ ಆಪ್ತರ ಮೂಲಕ ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಹೇಳಿಕೆ ಕೊಡಿಸ್ಬೇಕು, ಸಂದೇಶವನ್ನು ಕೊಡೋ ಪ್ರಯತ್ನ, ಒಂದು ಟ್ರೆಂಡ್ ಸೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆರಂಭಿಕವಾಗಿ 2023ರಲ್ಲಿ ಡಿ ಕೆ ಶಿವಕುಮಾರ್ DCM ಆದ ಹಂತದಲ್ಲಿ ಅಥವಾ ಆ ಸಂದರ್ಭದಲ್ಲಿ ನಡೆದ ಮಾತುಕತೆ ಯಾರಿಗೆ ಯಾವ ಭರವಸೆ ಕೊಡಲಾಗಿತ್ತು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ನವೆಂಬರ್ 20ಕ್ಕೆ ಮುಕ್ತಾಯ ಆಗುವ ಹಾಗೆ ಸಿದ್ದರಾಮಯ್ಯ ಅವಧಿ ಮುಕ್ತಾಯ ಆಗುತ್ತೆ, ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತೇವೆ ಅನ್ನುವಂಥ ಒಂದು ಮಾತಿದೆ. ಆದರೆ ಇದುವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ ಯಾರೂ ಕೂಡ ಅದನ್ನು ಪುಷ್ಟೀಕರಿಸ್ತಕ್ಕಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿಲ್ಲ. ಸಹಜವಾಗಿ ಶಾಸಕರಲ್ಲೂ ಕೂಡ ಆ ರೀತಿಯ ಗೊಂದಲ ಇದೆ ಮತ್ತು ರಾಜ್ಯದಲ್ಲೂ ಕೂಡ ಗೊಂದಲ ಇದ್ದೇ ಇದೆ. ಸೊ ಯಾವಾಗ ಯಾರಿಗೆ ಅಧಿಕಾರ ಅನ್ನೋದ್ರ ಬಗ್ಗೆ ಒಂದು ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿಲ್ಲ. ಕ್ಲಾರಿಟಿ ಕೊಡಬೇಕು ಅಂತಕ್ಕಂಥದ್ದು ಈಗ ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರಮುಖವಾಗಿ ಹೈಕಮಾಂಡ್ಗೆ ಒತ್ತಡ ಹೇಳ್ತಾ ಇದ್ದಾರೆ. ನೀವು ಭರವಸೆ ಕೊಟ್ಟಿದ್ರಿ ಅಂತಕ್ಕಂಥದ್ದು ಹೊರಗಡೆ ಹೇಳೋ ಪ್ರಯತ್ನ ಮಾಡಿದರು. ಆದರೆ ಹೈಕಮಾಂಡ್ ಯಾವ ನಾಯಕರು ಕೂಡ ಹೊರಗಡೆ ಹೇಳಿಲ್ಲ. ಸಹಜವಾಗಿ ಶಾಸಕರನ್ನು ಕೇಳಿದಾಗ ಶಾಸಕರು ಹೇಳ್ತಕ್ಕಂಥ ಹೈಕಮಾಂಡ್ ಈ ಥರದ ನಿರ್ಧಾರ ಮಾಡಿದೆಯಂತೆ ಅನ್ನೋದಷ್ಟೇ ಗೊತ್ತು. ಆದರೆ ನಿರ್ಧಾರ ಹೀಗೇ ಆಗಿದೆ ಅನ್ನೋ ಬಗ್ಗೆ ಯಾರೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಹೈಕಮಾಂಡ್ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ. ಯಾವಾಗ ಅನ್ನೋದನ್ನು ಅವರು ಕೂಡ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಸಹಜವಾಗಿ ನವೆಂಬರ್ 21ರಿಂದ ಆರಂಭಗೊಂಡಿರ್ತಕ್ಕಂಥ ಗೊಂದಲ ಇಲ್ಲಿವರೆಗೂ ಬಂದಿದೆ. ಅಂತಿಮವಾಗಿ ಈಗ ಮೇ 20ಕ್ಕೆ ಸಹಜ ಸರ್ಕಾರ 3 ವರ್ಷದ ಅವಧಿ ಮುಕ್ತಾಯ ಆಗುತ್ತೆ. ಉಳಿದಿರ್ತಕ್ಕಂಥ ಅವಧಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಿದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಲಾಬಿಯನ್ನು ಅವ್ರು ಮುಂದುವರಿಸಿದ್ದಾರೆ. ಅಂತಿಮವಾಗಿ ಏನಾಗುತ್ತೋ ಈ ಯುದ್ಧ, ಮೇಯ ಯುದ್ಧವನ್ನು ಗೆಲ್ಲಲಾಗದಿದ್ದರೆ ಮತ್ತು ಯಾವತ್ತೂ ಮುಖ್ಯಮಂತ್ರಿ ಈ ಅವಧಿಯಲ್ಲಿ ಆಗಲ್ಲ. ಆ ಥರದ ಸನ್ನಿವೇಶಗಳನ್ನು ನಾವು ನಿರೀಕ್ಷೆ ಈಗ ಸದ್ಯಕ್ಕೆ ಮಾಡೋಕ್ಕಾಗೋದಿಲ್ಲ. ಆದರೆ ಮೇ 20ಕ್ಕೆ ಒಂದು ಆಶಾವಾದ ಇದೆ. ಯಾಕೆಂದರೆ 15ಕ್ಕೆ ಬರ್ತ್ಡೇ ಗಿಫ್ಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಬಣದ ಶಾಸಕರೆಲ್ಲರೂ ಕೂಡ ಇದ್ದಾರೆ. ಸಾಹೇಬ್ರಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಅವರು ಸಹಜವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಒಂದೊಂದು ಸ್ಪಷ್ಟ, ಅಂತಿಮವಾಗಿರ್ತಕ್ಕಂಥ ಹೋರಾಟ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಎಲ್ಲ ರೀತಿಯ ಹೋರಾಟಗಳನ್ನು ಮಾಡ್ತಿದ್ದಾರೆ ಅವರು. ಸೊ ಒಂದಂತೂ ಸ್ಪಷ್ಟ, ಈಗ ನಡೆಸಿರುವ ಹೋರಾಟ ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳು ತಂದು ಕೊಡುತ್ತೆ ಅನ್ನುವಾಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗ್ತಾ ಇಲ್ಲ. ಅದರ ಪ್ರಯತ್ನ ಮಾತ್ರ ಮುಂದುವರೆದಿದೆ. ಎಸ್, ನಾನು ನೀವೇ ಮಾಡಿದಂಥ ಕೋಟೊಂದನ್ನು ಉಲ್ಲೇಖಿಸ್ತೀನಿ. ಯಾವ ಕ್ರಾಂತಿಯಲ್ಲೂ ಕೂಡ ಮೊದಲ ಪ್ರಯತ್ನದಲ್ಲಿ ನಾಯಕತ್ವ ಬದಲಾವಣೆ ಆಗಿಲ್ಲ ಅಂತ. ಬಟ್ ಇದು ನಿರ್ಣಾಯಕ ಈ ಹಂತದಲ್ಲಿ ಅಲ್ಲ, ಅದು ನಾನು ಬಂಡಾಯದ ಕಾಂಟೆಕ್ಸ್ಟಲ್ಲಿ ಹೇಳಿದೆ. ಈಗ ನೋಡಿ, ಕಳೆದ 6 ತಿಂಗಳಿಂದ ಡಿ ಕೆ ಶಿವಕುಮಾರ್ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಒಂದು ಸಿದ್ದರಾಮಯ್ಯನವರ ಬಣದ ಒಂದು ಸಾಮರ್ಥ್ಯವನ್ನು ಕುಗ್ಗಿಸ್ತಕ್ಕಂಥದ್ದು ಎಲ್ಲ ಪ್ರಯತ್ನವನ್ನು ಅವ್ರು ಮಾಡಿ ನೋಡಿ ಆಯಿತು. ಆದರೆ ಹೈಕಮಾಂಡ್ ಆಶ್ಚರ್ಯಕರ ರೀತಿಯಲ್ಲಿ ಈಗ ಪ್ರಿಯಾಂಕಾ ಗಾಂಧಿ ಈಸ್ ಫಾರ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ಈಗ ಪ್ರಿಯಾಂಕಾ ಎಲ್ಲದನ್ನು ಹೊರಗಡೆ ಬಹಿರಂಗವಾಗಿ ಹೇಳಿಲ್ಲ. ಬಟ್ ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಇಬ್ಬರೂ ಕೂಡ ಅಷ್ಟೊಂದು ಡಿ ಕೆ ಶಿವಕುಮಾರನ್ನು ನಾಳೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋದರ ಬಗ್ಗೆ ತುಂಬ ಉತ್ಸುಕರಾಗಿ ಇಲ್ಲ ಅನ್ನೋದೇ ಈ ವಿಳಂಬಕ್ಕೆ ಕಾರಣ ಅಂತಕ್ಕಂಥದ್ದು. ನನಗೇನು ಅನ್ಸಲ್ಲ. ಈಗ ಎಲ್ಲವೂ ರಾಜಕಾರಣದಲ್ಲಿ ಇಟ್ಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಆಲ್ವೇಸ್. ಹೌದು. ಸೊ ಮೇ ತಪ್ಪಿದರೆ ಜೂನ್ ಪ್ರಯತ್ನ ಮಾಡ್ತಾರೆ, ಜೂನ್ ತಪ್ಪಿದರೆ ಜುಲೈಗೆ ಪ್ರಯತ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ಗೇನು 28ರ ಚುನಾವಣೆ ತನ್ನ ನೇತೃತ್ವದಲ್ಲಿ ಹೋಗಬೇಕು. 28ರಲ್ಲಿ ನಾನೇನಾದರೂ ವಾಪಸ್ ಬರಲಿಕ್ಕೆ ಸಾಧ್ಯ ಆದರೆ ನನಗೊಂದು ದೊಡ್ಡ ಅವಕಾಶ ಸಿಗುತ್ತೆ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅಂಬೋಣ. ಒಂದು ವೇಳೆ 28ಕ್ಕೆ ನಾನು ವಾಪಸ್ ಬಂದರೆ 29ರ ಲೋಕಸಭಾ ಚುನಾವಣೆ ಒಂದು ಬೇರೆ ಪ್ಲಾಟ್ಫಾರ್ಮ್ ನನಗೆ ಸಿಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಅವ್ರಿಗೊಂದು ಸಹಜವಾಗಿರ್ತಕ್ಕಂಥ ಮಹತ್ವಾಕಾಂಕ್ಷೆ ಇದೆ. ಅವ್ರಿಗನ್ನಿಸುತ್ತೆ 23ರ ಚುನಾವಣೆಯಲ್ಲಿ ಅತಿ ಹೆಚ್ಚು ರಿಸೋರ್ಸ್ ಮೊಬಿಲೈಸ್ ಮಾಡಿ ಈ ರಾಜ್ಯದಲ್ಲಿ ವಾಪಸ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಇಲ್ಲಿ ಮೋದಿ ಮತ್ತು ಅಮಿತ್ ಶಾ ರಣತಂತ್ರ. ತಾವು ಹೇಳ್ತಾ ಇರೋದು ಈಗ ಈ 3 ವರ್ಷಕ್ಕೆ ಬದಲಾವಣೆ ಬೇಕು ಅಂತಿಲ್ಲ, ಕೊನೆಯ 1 ವರ್ಷ ಸಿಕ್ಕಿದ್ರು ಓಕೆ ಅನ್ನೋ ಹಂತದಲ್ಲಿದ್ದಾರೆ ಅಂತನಾ? ಅಕ್ಷತ್, ಯಾವಾಗಲೂ ನಾವು ಹಂಗೆ ಅಂದ್ಕೊಳ್ತೀವಿ. 2.5 ವರ್ಷ ಸಿಗಲಿಲ್ಲ ಅಂದರೆ ಬೇಡ ಅಂತಾರೆ, 2 ವರ್ಷ ಸಿಗಲಿಲ್ಲ ಅಂದರೆ ಬೇಡ ಅಂತಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ 6 ತಿಂಗಳು ಕೂತ್ಕೊಳ್ಳಿಕ್ಕೂ ಜನ ತಯಾರಿದ್ದಾರೆ. ಅದೇ ಆ ಕುರ್ಚಿ ಮಹಿಮೆನೇ ಹಂಗಿರುತ್ತೆ. ನನಗೆ 6 ತಿಂಗಳು 8 ತಿಂಗಳು ಜಗದೀಶ್ ಶೆಟ್ಟರ್ ಕೂತ್ಕೊಳ್ಳಿಲ್ವಾ 10 ತಿಂಗಳು? ಡಿ ಕೆ ಶಿವಕುಮಾರ್ಗೆ ಅನಿಸ್ತಿದೆ 28 ಅವ್ರದ್ದು ಲಕ್ಷ್ಯ ಇರೋದು 28ರ ಚುನಾವಣೆ. 28ರ ಚುನಾವಣೆಯಲ್ಲಿ ಏನಾದರೂ ನಾನು ವಾಪಸ್ ಕಾಂಗ್ರೆಸ್ಸನ್ನು ತರಲಿಕ್ಕೆ ಸಾಧ್ಯ ಆದರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನನಗೊಂದು ಹೈ ಜಂಪ್ ಸಿಗುತ್ತೆ.
ಸಹಜವಾಗಿ ಸಿಗುತ್ತೆ. ಯಾರೂ ಮುಖ್ಯಮಂತ್ರಿ ಆ ರೀತಿ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ. ಆ ಕಾರಣದಿಂದ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಅನಿಸ್ತಿದೆ ಸಿದ್ದರಾಮಯ್ಯ ಟೀಮ್ನ ಬಗ್ಗೆ ನೋಡೋಣ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.